ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜನಮತ ಇದು ಜನರ ಮತವನ್ನು ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ನಾವು ಗೌರಿಬಿದನೂರಿನಲ್ಲಿದ್ದೀವಿ. ಇಲ್ಲಿನ ಜನಾಭಿಪ್ರಾಯ ಹೇಗಿದೆ, ಅವರ ಮತ ಯಾರಿಗೆ, ಅವರ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಕಾಂಗ್ರೆಸ್ಗ ಬಿಜೆಪಿಗ? ಹೌದಾ, ಬಿಜೆಪಿ. ಯಾಕೆ ಬಿಜೆಪಿ ಸರ್? ಯಾಕಂದ್ರೆ ಅವತ್ತಿಂದವರು ನಮಗೆ ಪರಿಹಾರದ್ದು ಜಮೀನಿಗೆ ಪರಿಹಾರ ಆಗ್ತಾರೆ, ಎಲ್ಲ ಬಂದೆ ಅವರು ಮಾಡಿರೋ ತಪ್ಪಿಗೆ ಕರೆಕ್ಟ್ಗೆ ಮಾಡೋದು. ನಮಸ್ಕಾರ. ನಮಸ್ತಾನಪ್ಪ. ನಿಮ್ಮ ಹೆಸರು? ನಮ್ಮ ಹೆಸರು ಬೈರಾರೆಡ್ಡಿ ಅಂತ. ಬೈರಾರೆಡ್ಡಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಈ ಉಚಿತವಾಗಿ ಕೊಡೋದು ಸರಿಯಿಲ್ಲ. ಅದರಿಂದ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕಂದ್ರೆ ಸರಿ ಬಿ ಜೆ ಪಿ ಬಂದ್ರೇ ಒಳ್ಳೆಯದು ಅಂತ. ಯಾಕಂದರೆ ಉಚಿತವಾಗಿ ಕೊಡೋದು ಎಲ್ಲಿಂದ ಬರ್ತದೆ? ಉಚಿತವಾಗಿ ಯಾರು ಕೊಡ್ತಾರೆ? ಉಚಿತವಾಗಿ ಎಲ್ಲ ಸಾಲ ಕೊಡಬೇಕಲ್ಲ. ಇಲ್ಲಾಂದರೆ ಇವರು ಜನರಿಂದನೇ ಮತ್ತೆ ಇದು ಮಾಡಬೇಕು, ವಸೂಲಿ ಮಾಡಬೇಕಾದ್ರೆ ಇನ್ನೇ ಪ್ರಯೋಜನ ಏನೋ? ಉಚಿತವಾಗಿ ಕೊಡೋದು, ಎಲ್ಲಿ ತಗೊಳ್ಳೋದು, ಎಲ್ಲ ಸಾಲ ಮಾಡ್ಬೋದು, ಇಷ್ಟೊತ್ತನೇ ಆಗೋದು. ಆದ್ದರಿಂದ ಉಚಿತವಾಗಿ ಕೊಡೋದು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರಂತೆ. ಮೋದಿಯವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮೋದಿನೇ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮೋದಿಯವರು ಬಂದರೆ ಈ ಬಾರಿ? ಅಭಿವೃದ್ಧಿ ಅಂತ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾನೆ ಇದ್ದಾರಲ್ಲ. ಎಲ್ಲ ರೀತಿಯೂ ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯೂ ಅಭಿವೃದ್ಧಿ ಮಾಡಬೇಕಂದ್ರೆ ಉಚಿತವಾಗಿ ಕೊಡೋದು ನಿಲ್ಲಿಸಬೇಕು. ಇದೇ ನಮ್ಮೊಂದು ಅಭಿಪ್ರಾಯ. ನಿಮ್ಮ ಹೆಸರು? ನರೇಶ್ ರೆಡ್ಡಿ. ನರೇಶ್ ರೆಡ್ಡಿ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಯಾರಿಗೋ ಒಬ್ರಿಗೂ ಹೋಗಿ ಸರ್, ಏನಕ್ಕೆ ಕೆಲಸಕ್ಕೆ ಬರುತ್ತೆ. ಯುವಕರು ನೀವೇ ಡಿಸೈಡ್ ಮಾಡಿಲ್ಲ ಅಂದರೆ ಹೇಗೆ? ಯಾರಿಗೊಬ್ರಿಗೆ ಹಾಕೋದು. ಯಾರು ಬಂದರೆ ಒಳಿತಾಗ್ಬೋದು ಅನಿಸುತ್ತೆ? ಯಾರು ಬಂದರೂ ಉಳಿತ ಆಗಲ್ಲ. ಅಂದರೆ ಯಾವ ರೀತಿ ಸುಧಾರಣೆ ಆಗಬೇಕು? ಇವಾಗ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ದೀರಾ ಯಾರು ಬಂದರೂ ಉದ್ಧಾರ ಆಗಲ್ಲ ಅಂತ. ಯಾವ ರೀತಿ ಸುಧಾರಣೆ ಆಗಬೇಕು ಯಾರೇ ಬಂದರೂ? ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಸರ್. ಇವತ್ತಾಗಿ ನೀವೇನು ಡಿಸೈಡ್ ಮಾಡಿ? ಏನು ಮಾಡಿಲ್ಲ. ಮತ ಹಾಕ್ತೀರಾ ಈ ಬಾರಿ? ಹಾಕ್ತೀವಿ. ಮಿಸ್ ಮಾಡದೆ ಮತ ಹಾಕಿ, ಯಾಕಂದರೆ ಯುವಕರ ಮತನೇ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿನೇ ಆಗಬೇಕು. ಮೋದಿ ಅವರೇ ಆಗಬೇಕು. ಯಾಕೆ ಅಂತ? ಇವ್ರು ಬೇರೆಯವ್ರು ಬಂದರೆ ಇನ್ನು ಉಳಿಯಲ್ಲ ದೇಶ ಅಂತ. ಉಳಿಯಲ್ಲ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅವರು, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬೆಂಬಲ ನಾವು ಮನುಷ್ಯರನ್ನು ನೋಡಿ ನಾವು ಓಟ್ ಈ ಬಾರಿ ಇಲ್ಲಿ ಸುಧಾಕರ್ ಅವರು ಇದ್ದಾರೆ, ಹಾಗೆ ರಕ್ಷಾ ರಾಮಯ್ಯ ಅವರು ಇದ್ದಾರೆ. ಹೌದು. ನೀವು ಯಾರನ್ನ ನೋಡಿ ಓಟ್ ಹಾಕ್ತಾ ಇದ್ದೀರಿ ಹಾಗಿದ್ದಲ್ಲಿ? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಡಿಸಿಷನ್ ತಗೊತೀವಿ ಸರ್. ಡಿಸಿಷನ್ ಮಾಡ್ತೀರಾ? ಮಾಡ್ತೀವಿ. ಓಕೆ, ಡಿಸಿಷನ್ ಇನ್ನೂ ಮಾಡಿಲ್ಲ? ಇನ್ನೂ ಮಾಡಿಲ್ಲ. ಓಕೆ, ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ? ಮೋದಿ ಅವರು. ಯಾಕೆ ಮೋದಿ ಅವರು ಆಗ್ಬೇಕು ಸರ್? ಅವರು ಮಾಡಿರೋ ಕೆಲಸ ಚೆನ್ನಾಗಿ ಮಾಡೋರೆ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬಟ್ ಬೇರೆಯವ್ರಿಗೆ ಇದ್ದವ್ರಿಗೆ ತೊಂದರೆ ಮಾಡಿರ್ಬೋದು, ಬಟ್ ಇರೋರಿಗೆ ಆಳುಮೂಳು ಅವ್ರಿಗೆ ಏನು ತೊಂದರೆ ಮಾಡಿಲ್ಲ. ಅದು ನನ್ನ ಇಷ್ಟ. ಏನು ಅಭಿವೃದ್ಧಿ ಆಗ್ಬೋದು ದೇಶ? ನೀವೇನು ಚೆನ್ನಾಗುತ್ತೆ. ಅವ್ರು ಇಲ್ದೇ ಇದ್ರೆ ನಮ್ಮ ಭಾರತ ದೇಶನೇ ಇರ್ತಾ ಇಲ್ಲ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ರಾಘವೇಂದ್ರ ಗುಪ್ತಾ. ರಾಘವೇಂದ್ರ ಗುಪ್ತಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಮೋದಿ ಅವರಿಗೆ. ಮೋದಿ ಅವರಿಗೆ. ಮೋದಿ ಅವರು ಸರ್? ಯಾರನ್ನಿರಲಿ ಮೋದಿ ಅವರಿಗೆ ಬೆಂಬಲ. ಯಾರೇ ಆಗಿರಲಿ ಕ್ಯಾಂಡಿಡೇಟ್ ಮೋದಿ ಅವ್ರ ಬೆಂಬಲ. ಯಾಕೆ ಮೋದಿ ಅವರು? ಮೋದಿ ಅವರು ಅಂದರೆ ಇವಾಗ ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ ಮೋದಿ ಅವ್ರಿಗೆ ಕೊಡಬೇಕು ನಾವು. ಯಾವ ರೀತಿ ಒಳ್ಳೇದು ಸರ್? ಎಲ್ಲ ದೇಶ ಇವಾಗ ಫ್ರೀ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಳ್ಳೆ ಅಭಿವೃದ್ಧಿ, ದೇಶನ ಅಭಿವೃದ್ಧಿ ಮಾಡಿ ಇತರ ದೇಶಗಳಿಂದ ಒಳ್ಳೆ ಚೆನ್ನಾಗಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅದಕ್ಕೋಸ್ಕರ ಅವ್ರಿಗೆ ಆಗಬೇಕು ಅಂತ ನಮ್ಮ ಉದ್ದೇಶ. ಇಲ್ಲಿ ಇವಾಗ ಬಿಜೆಪಿ ಕ್ಯಾಂಡಿಡೇಟು ಸಂಸದರಾಗಿ ಆಯ್ಕೆ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಅದು ನಮಗೆ ಗೊತ್ತಾಗಲ್ಲ, ಯಾರು ಬಂದು ಏನು ಮಾಡ್ತಾರೆ ಗೊತ್ತಾಗಿಲ್ಲ. ನಾವು ಯಾರನ್ನ ನಿಂತಿರಲಿ ಮೋದಿ ಅವ್ರಿಗೆ ಬೆಂಬಲ ಕೊಡೋದು. ಬೆಂಬಲ ಕೊಡೋದು ಅಷ್ಟೇ. ಅದು ಕಾಂಗ್ರೆಸ್ ಅವ್ರನ್ನಾಗಲಿ ಬೇರೆಯವ್ರಾಗಲಿ ಇನ್ನೊಬ್ಬರಾಗಲಿ, ಇವರು ಇಲ್ಲಿ ಓಟ್ ಹೋಗೋದ್ರೆ ಅವ್ರಿಗೂ ಅಲ್ಲೂ ಓಟ್ ಹೋಗುತ್ತೆ. ಹಂಗೆ ಓಟ್ ಅವ್ರಿಗೆ ಹೋಗುತ್ತೆ ಹೊರತು ನಾವು ಅಲ್ಲಿಗೆ ಹೋಗೋದು. ಹಾಯ್, ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಕಾಂಗ್ರೆಸ್ಸಾ ಬಿಜೆಪಿನ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಯಾವ ರೀತಿ?
ಯಾವ ರೀತಿ ಅಂದರೆ ಗೊತ್ತಿಲ್ಲ, ಮಾತಾಡೋಕ್ಕೆ ಬರಲ್ಲ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್. ಸ್ವಲ್ಪ ನಮಸ್ಕಾರ. ನಿಮ್ಮ ಹೆಸರು? ರಘು ಅಂತ. ರಘು ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿ ಜೆ ಪಿನೇ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ನಾವು ಮುಂಚೆಯಿಂದನೂ ಅದೇನೆ. ಮುಂಚೆಯಿಂದನೂ ಅದೇ ಬಿಜೆಪಿ ಅಂದರೆ ಪಕ್ಷ ನಿಷ್ಠೆ ಅಂತ. ಪಕ್ಷನಿಷ್ಠೆ. ಏನು ಅಭಿವೃದ್ಧಿ ಆಗ್ಬೋದು ಸರ್ ಬಿಜೆಪಿ ಬಂದರೆ? ಅಂದ್ರೆ ಈಗೆಲ್ಲರಿಗೂ ಅನುಕೂಲ ಆಗೋದು ಹಾಗೆ ಆಗುತ್ತಲ್ಲ ಅದು ಯಾವ ರೀತಿ ಸರ್ ಅನುಕೂಲ ಅಂದ್ರೆ? ಈಗ ಮುಂಚೆ ಯಾವುದೂ ತೊಂದರೆ ಆಗದಂಗೆ ಈ ಥರ ಎಲ್ಲ ಏನೋ ಸಮಸ್ಯೆ ಆಗದಂಗೆ ಎಲ್ಲ ಒಂಥರ ನೆಮ್ಮದಿ ಸುರಕ್ಷಿತವಾಗಿರುತ್ತೆ. ಮತ್ತೊಮ್ಮೆ ಬಿಜೆಪಿ ಬಂದ್ರೆ ಕೇಂದ್ರದಲ್ಲಿ ಯಾವ ರೀತಿಯಾದ ಅಭಿವೃದ್ಧಿಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಿದ್ದೀರಾ? ಎಲ್ಲ ಇದು ಅಂತಲೇ ಏನಿಲ್ಲ, ಈಗ ಮಾಮೂಲಿ ಎಲ್ಲ ಸಾಮಾನ್ಯ ಜನಗಳಿಗೆ ಏನೇನಾಗಬೇಕು ಅದನ್ನೆಲ್ಲ ಒಂಥರ ಆಗ್ಬಿಟ್ರೆ ಒಂಥರ ನೆಮ್ಮದಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮಣಾರೆಡ್ಡಿ. ರಮಣಾರೆಡ್ಡಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಯಾಕೆ ಅಂತ ಅಂದರೆ ಇವತ್ತು ಬಡವ್ರು ಏನಾದರೂ ಜೀವನ ಮಾಡ್ತಾಯಿದ್ರೆ ನೇರವಾಗಿ ಬಡವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಮಾಡೋದಕ್ಕೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಬಡವನ ಮನೆಗೂ ಹೋಗ್ತಾ ಇದೆ. ಹೆಣ್ಮಕ್ಳು ಓಡಾಡೋಕ್ಕೆ ಫ್ರೀ ಬಸ್ ಕೊಟ್ಟವ್ರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಏನು 2,000 ಬರ್ತಾ ಇರೋದ್ರಿಂದ ಇವತ್ತು ಹಳ್ಳಿಗಳಲ್ಲಿ ಜೀವನ ಮಾಡೋದಕ್ಕೆ ಇಲ್ಲಿ ಅವ್ರಿಗೆ ಒಂದು ಆರ್ಥಿಕ ಸಹಾಯ ಆಗಿದೆ. ಆರ್ಥಿಕ ಸಹಾಯ ಆಗಿದೆ. ಯಾರು ಪ್ರಧಾನಿಗಳಾಗಬೇಕು ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟ್ರು ಆದರೆ ಯಾರಾದರೂ ಆಗಲಿ, ಇವ್ರಿಗೆ ನಾನು ಬೇರೆ ಯಾರಾದ್ರೂ ಒಳ್ಳೆಯದು. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಅಲ್ಲಿ ಪ್ರಧಾನಿಗಳು ಯಾರಾದರೂ ಆಗಿದ್ದೆ ಅಥವಾ ಕೇಂದ್ರದಲ್ಲಿ ಪ್ರಧಾನಿ ಅಂತಂದರೆ ಇವರು ಧರ್ಮದಲ್ಲಿ ಇವರು ಪ್ರಚೋದನೆ ಮಾಡಿಕೊಂಡು ದೇಶ ಹಾಳು ಮಾಡೋ ಬದಲು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗೋತಕ್ಕಂಥ ಪ್ರಧಾನಿ ಅವರು ಬೇಕು. ಎಲ್ಲ ಧರ್ಮವನ್ನು ಒಟ್ಟುಗೂಡಿಸ್ಕೊಂಡು ಹೋಗೋರು ಬೇಕು. ಓಕೆ, ಇವಾಗ ಕೇಂದ್ರದಲ್ಲಿ ನೀವು ಹೇಳಾಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ಏನು ಒಳಿತಾಗ್ಬೋದು ದೇಶಕ್ಕೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಒಳಿತು ಮೊದಲಿಂದ ಆಗಿದೆಯಲ್ಲ, 60 ವರ್ಷದಿಂದ ಎಷ್ಟು ಒಳಿತಾಗಿದೆ ದೇಶಕ್ಕೆ. 60 ವರ್ಷದಿಂದ ಪಾಯ ಹೆಂಗೆ ಹಾಕಿದ್ದಾರೆ ಅವರು. ಇವ್ರು ಪಾಯ ಹಾಕಿ ಒಂದು 4 ಫ್ಲೋರ್ ಕಟ್ಟಿದ ಮೇಲೆ ಮೇಲ್ಗಡೆ ಫ್ಲೋರ್ ಕಟ್ಟೋದು ಎಷ್ಟೊತ್ತು ಬೇಕು? ಪಾಯ ಹಾಕಬೇಕಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಬಸವರಾಜ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ಸರ್ ನನ್ನ ಪ್ರಕಾರ ಮೋದಿಯವರು ಬರಬೇಕು ಅಂತಿರ್ತೀರ. ಯಾಕೆ ಮೋದಿ ಅನ್ನೋದಾದರೆ? ಒಳ್ಳೆ ಪ್ರಧಾನಿ ಆಗ್ತಾರೆ ಅಂತ. ಆಗಿದ್ದಾರೆ ಇವಾಗ? ಆಗಿದ್ದಾರೆ, ಮುಂದೆನೂ ಆಗ್ತಾನೆ. ಏನು ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ಮೋದಿ ಅವರಾದರೆ? ಎಜುಕೇಷನ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ಎಜುಕೇಷನ್ ಮತ್ತು ಆರ್ಮಿ ಈ ಎರಡು ಉದ್ದೇಶದಿಂದ ಮತ್ತೊಮ್ಮೆ ಮೋದಿ ಅವರಾಗಬೇಕು ಅಂತ ಇದೆ. ಹೌದು. ಓಕೆ, ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಇಲ್ಲಿ ಹಂಗಿದ್ರೆ ನಿಮ್ಮ ಸಪೋರ್ಟ್ ಅವ್ರಿಗೆ ಇರುತ್ತೆ. ಹೌದು. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಕ್ಷೇತ್ರ ಅನ್ನೋದಾದ್ರೆ? ಕ್ಷೇತ್ರ ಸಾರ್ವಜನಿಕರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಅನುಕೂಲ ಅವಶ್ಯಕತೆಗಳನ್ನು ಪೂರೈಸಬೇಕು ಅಂತ. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್. ವೆಂಕಟೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬೆಂಬಲದಿಂದ ಯಾರು ಚೆನ್ನಾಗಿ ಸರ್ಕಾರ ಕೆಲಸ ಮಾಡಿದ್ರೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಯಾಕೆಂದರೆ ಪ್ರತಿ ವರ್ಷ ಹೇಳೋದೊಂದು ಮಾಡೋದೊಂದು, ಅದರಿಂದ ನಾವು ಈ ಸತಿ ಜನ ಸಂಚಾರ ಚೆನ್ನಾಗಿ ಮಾಡ್ತಾ ಇದ್ದಾರೋ ಅದರಿಂದ ನಾವು ಜನ ನೋಡಿಬಿಟ್ಟೆ ನಾವು ಓಟ್ ಹಾಕೋಕ್ಕೆ ಇಷ್ಟಪಡ್ತಾ ಇದ್ವಿ. ಅವ್ರು ಹೇಳ್ದಂಗೆ ನಾವು ಓಟ್ ಹಾಕೋಕ್ಕೆ ನಾವು ಇಷ್ಟಪಡಲ್ಲ. ನಾವು ಈಗ ಓಟ್ ಹಾಕೋದು ಜನ ನೋಡೇ ಓಟ್ ಹಾಕೋದು, ಇಷ್ಟು ಮಾತ್ರ ನಾವು ಮುಗಿಸ್ತಾ ಇದ್ವಿ. ಇಲ್ಲಿ MP ಕ್ಯಾಂಡಿಡೇಟ್ಸ್ ಆಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ, ಬಿಜೆಪಿ ಹಾಗೂ ಕಾಂಗ್ರೆಸ್. ನಿಮ್ಮ ಪ್ರಕಾರ ಯಾರು ಬಂದರೆ ಒಳಿತಾಗ್ಬೋದು ಅಂತ ಅನ್ಸುತ್ತೆ ಕ್ಷೇತ್ರ? ನಮ್ಮ ಪ್ರಕಾರ ಕಾಂಗ್ರೆಸ್ಗೆ ನಾವು ಮತದಾನ ಮಾಡ್ತೀವಿ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಈಗ ಬರೋದು ಈಗ 15 ಲಕ್ಷ ಕೊಡ್ತಾಯಿವೆ ಅಂತ ಬಿಟ್ಟು ಲೋಕಸಭಾದಲ್ಲಿ ಇವರು ನಮ್ಮ ನರೇಂದ್ರ ಮೋದಿ ಪ್ರಚಾರ ಮಾಡೋದು ಒಬ್ಬೊಬ್ಬ ಅಕೌಂಟಿಗೆ ಜನಧನ್ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂತೇಳಿ ಇದುವರೆಗೂ ₹1 ಹಾಕಿಲ್ಲ. ಆದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳಿಗೆ 2,000 ನಮ್ಮ ಮಹಿಳಾ ಅವ್ರಿಗೆ ಆಗ್ತಾಯಿದ್ರು. ಅದರಿಂದ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಅದರಿಂದ ನಾವು ನಮ್ಮ ಓಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಈ ಸತಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್. ರಾಹುಲ್ ಗಾಂಧಿ ಅವರೇ 100% ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ. ಸರ್ ಹೇಳಿ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ. ಯಾಕೆ ಬಿಜೆಪಿ ಸರ್? ಒಬ್ಬ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿಗೆ ಓಟ್ ಹಾಕೋದು. ಯಾವ ರೀತಿಯಾಗಿ ಸರ್ ಇವಾಗ ದೇಶ ಚೆನ್ನಾಗಿರಬೇಕು ಅನ್ನೋದಾದ್ರೆ? ಮೋದಿಗೆ ಹಾಕ್ಬೇಕು ಓಟು. ಇವಾಗ ನೀವು ಹೇಳಿದ್ರೆ ಏನು ದೇಶ ಚೆನ್ನಾಗಿರಬೇಕು ಅಂದರೆ ಬಿಜೆಪಿ ಬರಬೇಕು ಅಂತ. ಯಾವ ರೀತಿಯಾಗಿ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಬಿಜೆಪಿ ಬಂದರೆ? ಇವಾಗ 370 ಆಕ್ಟ್ ತೆಗೆದ್ರಲ್ಲ, ಆರ್ಟಿಕಲ್ 370. ಒಂದೇ ರೀಸನ್ ಸರ್ ನಾವು ಓಟ್ ಹಾಕೋದಕ್ಕೆ.
ಈ ಬಾರಿ ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆಗಬೇಕು? ಸುಧಾಕರ್ ಅವರು. ಆಯ್ಕೆ ಆಗಬೇಕು. ಹೌದು. ಸುಧಾಕರ್ ಅವರು ಆಯ್ಕೆ ಆದ್ರೆ ಬಿಜೆಪಿ ಪಕ್ಷದಿಂದ ಇಲ್ಲಿ ಸಂಸದರಾಗಿ ಏನ್ ಬೇಡಿಕೆಗಳನ್ನ ಇಡ್ತೀರಾ? ಈ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅಥವಾ ಅನುಷ್ಠಾನಗಳಾಗಬೇಕು ಅನ್ನೋದಾದ್ರೆ ಸ್ವಲ್ಪ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರೀಸ್ ಅದೇ ಮೈನ್ ಬೇಕು. ಯುವಕರಿಗೆ ಸಹಾಯ ದೇಶ ಯಾವ ರೀತಿಯಾಗಿ ಇನ್ನು ಉನ್ನತಿಯ ಕಡೆಗೆ ಸಾಗ್ಬೋದು ಮತ್ತೊಮ್ಮೆ ಬಿಜೆಪಿ ಆದರೆ? ಸರ್ ಇವಾಗ 10 ವರ್ಷದಲ್ಲಿ ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ. ಇವತ್ತು ಫೈನಾನ್ಷಿಯಲ್ ಸ್ಟೇಟಸ್ ಅವತ್ತು ಹೆಂಗಿತ್ತು 2014 ಬಿಫೋರ್ ಏನಿತ್ತು, ಇವತ್ತೇನಿದೆ ಸ್ಟೇಟಸ್. ನೆಕ್ಸ್ಟ್ ನಮ್ಮ ಇವಾಗ 5th ಇದೆ, ನೆಕ್ಸ್ಟು 2nd ಇಲ್ಲ 1st ಪ್ಲೇಸ್ ಬಂದರೂ ಆಶ್ಚರ್ಯ ಇಲ್ಲ. ನಮಸ್ಕಾರ. ನಿಮ್ಮ ಹೆಸರು? ನಾಗೇಶ್. ನಾಗೇಶ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಬಿಜೆಪಿ? ದೇಶ ಚೆನ್ನಾಗಿರಬೇಕು ಅಂದರೆ ಬಿಜೆಪಿ. ಯಾವ ರೀತಿಯಾಗಿ ಸರ್ ದೇಶ ಚೆನ್ನಾಗಿರಬೇಕು ಅನ್ನೋದಾದ್ರೆ? ದೇಶ ಚೆನ್ನಾಗಿ ಎಜುಕೇಷನ್ ಪರ್ಪಸ್ ಆಗಲಿ, ಫೈನಾನ್ಷಿಯಲ್ ಆಗಲಿ, ಪ್ರತಿಯೊಂದರಲ್ಲೂ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಬಿಜೆಪಿಗೆ ಹಾಕೋದು ಬೆಟರ್. ಓಕೆ. ಹಾಗಿದ್ದಲ್ಲಿ ಇಲ್ಲಿ ಸಂಸದರಾಗಿ ನೀವು ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಹಾಗಿದ್ದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಕ್ಷೇತ್ರ ಅಥವಾ ದೇಶ ನಿಮ್ಮ ಪ್ರಕಾರ? ಅಭಿವೃದ್ಧಿ ಹಳ್ಳಿಯಿಂದ ಡೆಲ್ಲಿವರೆಗೂ ಆದ್ರೇ ಅಭಿವೃದ್ಧಿ ಅಂತಾರೆ. ಅದು ಇವಾಗ ನಡೀತಾ ಇದೆ. ಹಾಗೇನೆ ಮುಂದೇನೋ ನಡಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಆಗ್ತದೆ. ಇವಾಗ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆದರೆ ಏನು ಯುವಕರಿಗೆ ಆಗಿರಲಿ ಅಥವಾ ವೃದ್ಧರಿಗೆ ಆಗಲಿ ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನು ತಂದುಕೊಟ್ರೆ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಇಲ್ಲಿರೋ ಯುವಕರಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ? ಸರ್ ಈಗ ಫಸ್ಟ್ ಆಫ್ ಆಲ್ ಮೆಡಿಕಲ್ ಕಾಲೇಜ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ನಡ್ಸ್ಕೊಂಡು ಹೋದ್ರೆ ಸಾಕು, ಅಭಿವೃದ್ಧಿ ಅನ್ನೋದು ಮುಂದೆ ಅದೇ ನಡೆಯುತ್ತೆ. ಯಾಕಂದರೆ ಯಾವತ್ತೂ ಕಾಣದೇ ಇರೋ ಕಾಲೇಜ್ ಇವಾಗ ಬಂದಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗುತ್ತೆ. ಓಕೆ. ಇವಾಗ ನೀವೇನು ಹೇಳಿದ್ರಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಅಂತ, ಅದರಿಂದನೇ ಅಭಿವೃದ್ಧಿ ಆಗುತ್ತೆ. ಇವಾಗ ಗೌರಿಬಿದನೂರು ತಾಲೂಕು ಇಲ್ಲಿಗೆ ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇಂಡಸ್ಟ್ರಿಯಲ್ ಏರಿಯಾ ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಫುಲ್ ಫ್ಲಡ್ಜಾಗಿ ಸ್ಟಾರ್ಟ್ ಆಗಿಲ್ಲ. ಸೊ ಅದು ಫುಲ್ ಫ್ಲಡ್ಜಾಗಿ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನೀರಾವರಿ ಅನ್ನೋದು ಮೇಯ್ನ್ ಥಿಂಗ್, ಅದು ಬರಬೇಕು. ಈಗ ಮುಂದಿನ ಪ್ರಾಜೆಕ್ಟ್ ಬಂದು ಕೇಂದ್ರ ಸರ್ಕಾರದ್ದು ನೀರಾವರಿ. ಸೊ ಅದು ಇಂಪ್ರೂವ್ಮೆಂಟ್ ಕೇಂದ್ರ ಸರ್ಕಾರ ಬಂದರೆ ನೀರಾವರಿ ಆಗುತ್ತೆ, ಇಂಡಸ್ಟ್ರಿನೂ ಇಂಪ್ರೂವ್ ಆಗುತ್ತೆ. ನಮಸ್ಕಾರ. ನಮಸ್ಕಾರ. ಹೆಸರು? ನನ್ನ ಹೆಸರು ಈಶ್ವರ್ ಅಂತ. ಈಶ್ವರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ? ಯಾಕೆಂದರೆ ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಬಲವಾದ ಪಕ್ಷ ಇರಬೇಕು. ನರೇಂದ್ರ ಮೋದಿ ಅವರ ಆರ್ಟಿಕಲ್ 370 ಆಗಿರಬಹುದು, ಏನು ನಮಗೆ ರೇಷನ್ ತೊಗೊತಾ ಇದ್ದೀವೋ ಅದು ಸೆಂಟ್ರಲಿಂದ ಬರ್ತಾ ಇರೋದು. ಈ ಥರ ಅನೇಕ ಗರೀಬ್ ಸಮೃದ್ಧಿ, ಕಿಸಾನ್ ಸಮೃದ್ಧಿ ಯೋಜನೆ ಆಗಿರ್ಬೋದು, ಅನೇಕ ಯೋಜನೆಗಳನ್ನು ಶ್ರೀಯುತ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಸೊ ಆದ ಕಾರಣ ನಮ್ಮ ಬೆಂಬಲ ಬಿಜೆಪಿ ಪಕ್ಷಕ್ಕೆ. ಹಾಗಿದ್ದಲ್ಲಿ ಇಲ್ಲಿ ಸಂಸದರಾಗಿ ನೀವು ಇವಾಗ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಆಯ್ಕೆ ಮಾಡ್ಕೋತೀರಾ? ನಮಗೆ ಅಭ್ಯರ್ಥಿಗಿಂತನೂ ಪಕ್ಷ ಮುಖ್ಯ. ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ನಾನು OBC ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೂ ನಗರದ ಉಪಾಧ್ಯಕ್ಷನಾಗಿ ನನ್ನ ಬೆಂಬಲ ಬಿಜೆಪಿಗೆ. ಹಾಗಿದ್ದಲ್ಲಿ ಇವಾಗ ಬಿಜೆಪಿ ಪಕ್ಷನೇ ಕೇಂದ್ರದಲ್ಲಿ ಮತ್ತೊಮ್ಮೆ ಬಂದರೆ ಯಾವ ರೀತಿಯಾಗಿ ಯುವಕರಿಗೆ ಸಹಾಯ ಆಗ್ಬೋದು ಅಂತ ಅನಿಸುತ್ತೆ, ಇಲ್ಲಿ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ದೇಶದಾದ್ಯಂತ? ಈ ಕ್ಷೇತ್ರದ ಸಂಸದರು ಯುವಕರಿಗೆ ಆದ್ಯತೆ ನೀಡಬೇಕು. ಈಗ ಆಲ್ರೆಡಿ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಇದೇ ಥರ ಇನ್ನೂ ಯುವಕರಿಗೆ ಆದ್ಯತೆ ನೀಡಿ ಮೊದಲು ನಮ್ಮ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ ಯೋಜನೆ ತರಬೇಕು. ಶಾಶ್ವತ ನೀರಾವರಿ ಯೋಜನೆ ಇದನ್ನು ಸಂಸದರು ಮಾಡ್ತಾರೋ ಅನ್ನೋ ನಂಬಿಕೆ ನಮಗಿದೆ. ಅದರಿಂದ ನಾವು ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಇಮ್ನಾದ್ ಅಂತ. ಇಮ್ನಾದ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಕಾಂಗ್ರೆಸ್, ಬಿಜೆಪಿ? ಕಾಂಗ್ರೆಸ್ ಸರ್. ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯುವಕರಿದ್ದಾರೆ, ಮುಂದಿನ ದಿನಗಳಲ್ಲಿ ನಮಗೆ ಅನುಭವ ಕೆಲಸ ಚೆನ್ನಾಗಿ ಮಾಡಿಕೊಡ್ಬೋದು, ಏನೋ ಒಳ್ಳೆ ಪ್ರಧಾನಿ ತರ್ಬೋದು, ಕೆಲಸಗಳು ಒಳ್ಳೆಯದಾಗ್ತವಂತ ನಾವು ಉದ್ದೇಶ ಇದೆ ಸರ್. ಈ ಬಾರಿ ಪ್ರಧಾನಿ ಯಾರಾಗ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಪ್ರಧಾನಿ ಈ ಬಾರಿ ಅದೇ ಸರ್, ಗೆಲುವು ನೋಡ್ಕೋಬೇಕಲ್ಲ, ಯಾರ ಕಡೆ ಮತ ಇದೆ ಹೇಳೋಕ್ಕಾಗಲ್ಲ, ಚುನಾವಣೆ ಹೆಂಗಿದೆ ಅಂತ. ಯಾರಾದ್ರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ಸರ್? ಕಾಂಗ್ರೆಸ್ಸಲ್ಲಿ ನಮ್ಗೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಆಮೇಲೆ ರಾಹುಲ್ ಗಾಂಧಿ ಇದ್ದಾರೆ. ಇಬ್ಬರಲ್ಲಿ ಯಾರಾದರೂ ಪರವಾಗಿಲ್ಲ ಸರ್, ಆಗಲಿ ಪರವಾಗಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಒಳಿತಾಗುತ್ತೆ ಸರ್ ದೇಶಕ್ಕಾಗಿರಲಿ ಅಥವಾ ಇಲ್ಲಿ ನಿಮ್ಮ ಕ್ಷೇತ್ರಕ್ಕೆ? ಒಳ್ಳೇದಾಗಬೇಕು ಆಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಈ ಬಾರಿ ಇಲ್ಲಿ ರಕ್ಷಾರಾಮಯ್ಯ ಅವರು ಸಂಸದರಾಗಿ ಆಯ್ಕೆ ಹೌದು. ಯುವಕರಿಗಾಗಿರ್ಲಿ ಅಥವಾ ದೊಡ್ಡವ್ರಿಗಾಗಿ? ಅದೇ ಸರ್ ಮೇನ್ ಅದೇ ಇವಾಗ ಉದ್ದೇಶ ಇರೋದು. ಎಲ್ಲ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಇದ್ದಾರೆ, ಇಲ್ಲಿನ ಶಾಸಕರು ಪುಟ್ಟಸ್ವಾಮಿ ಗೌಡರು ಇದ್ದಾರೆ. ಎಲ್ಲ ಕಡೆಯಿಂದ ಒಂದು ಎಲ್ಲ ಬೆಂಬಲ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಡ್ಬೋದು ಅಂತ ಒಂದು ಉದ್ದೇಶ ಇದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶ್ವಥಪ್ಪ ಅವರೇ, ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಕಾಂಗ್ರೆಸ್ಗ ಬಿಜೆಪಿಗ? ನಾವಾ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಏನು ವಿಚಾರ ಏನು ವಿಚಾರ ಏನು? ನಾವು ಮೊದಲಿಂದ ಕಾಂಗ್ರೆಸ್ಸೇ.
ನಾವು ಕಾಂಗ್ರೆಸ್, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ಬಿಟ್ಟು ಏನು ಅಭಿವೃದ್ಧಿ ತಂದ್ಕೊಟ್ಟಿದೆ ಕಾಂಗ್ರೆಸ್ ಅಷ್ಟು ವರ್ಷ ಇತ್ತಲ್ಲ ಆಗಿದ್ದಲ್ಲಿ? ಅಕ್ಕಿ ಕೊಡ್ತಾವ್ರೆ, ಅದಕ್ಕಲ್ಲಿ ನೋಡು. ಅಕ್ಕಿ ಯಾರು ಕೊಡ್ತಾವ್ರೋ ಅದಕ್ಕಲ್ಲಿ ನೋಡು. ಕಾಂಗ್ರೆಸ್ ಹಾಕಿ ಅಕ್ಕಿ ಕೊಡಂಗಿಲ್ಲ. BJP ಕೊಡ್ತಾ ಇದೆ, ಆಯ್ತಾ? ದುಡ್ಡು ತೋರಿಸ್ತಾರೆ, ಓಟ್ ಹಾಕಿಸ್ಕೊಂತಾರೆ, ಮಳೆ ಇಲ್ಲ, ರೈತರಿಗೆ ಹೊರಟೋಗ್ಬಿಡ್ತಾವ್ರೆ. ಅದಕ್ಕೆ BJPನೇ ಬರಬೇಕು. BJPನೇ ಬರಬೇಕು. ರೈತರಿಗೆ ದುಡ್ಡಿಗೆ ಇದಿಲ್ಲ, ಜಮೀನು ಕೊಡೋರಿಗೆ ಇದು ಮಾಡ್ತಾವ್ರೆ, ಆಯ್ತಾ? ಮಣ್ಣು ಮಾಪಿಗೆ ಓಲ್ಡ್ ಪಿಂಚನ್ ಕೊಡ್ತಾವ್ರೆ, ಜಾಸ್ತಿ ಮಾಡ್ತಾವ್ರೆ, ಆಯ್ತಾ? ಬೇರೆ ಕಡೆ ಒಳ್ಳೇದೊಳ್ಳೆ ಕೆಲಸ ಮಾಡ್ತಾವ್ರೆ. ಇವ್ರು ಮಾಡಲೇ ಇಲ್ಲ. ರಾಜೀವ್ ಗಾಂಧಿ ಅಂತಾರೆ ಬಂದು ಮಾಡಲಿಲ್ಲ. ಯಾಕಾಗಬಾರ್ದು BJPಗೆ? ಇವ್ರೇನು ಮಾಡವ್ರೆ? ಹಾಗಿದ್ರೆ ಯಾರು ಪ್ರಧಾನಮಂತ್ರಿ ಆಗಬೇಕು? ಪ್ರಧಾನಮಂತ್ರಿ ಯಾರು ಆಗಬೇಕು? ಮೋದಿನೇ ಆಗಬೇಕು. ಏನಂತ ಕಾರಣ ಏನು ಮೋದಿ ಅವರೇ ಆಗಬೇಕು? ಅಂತೆ ಕಾರಣ ಅಂದರೆ ಯಾವುದೋ ಒಂದು ದೇವಸ್ಥಾನ ಇತ್ತು, ಸಪ್ರೇಟ್ ಮಾಡವ್ರೆ. ಯಾರು ರಾಜೀವ್ ಗಾಂಧಿ ಮಾಡವ್ರೆ ದೇವಸ್ಥಾನ, ರಾಮ ಮಂದಿರ ಅಂತ? ಯಾರು ಮಾಡವ್ರೆ? ಇಷ್ಟು ವರ್ಷ ಬೆಳೆದವ್ರೆ, ಯಾವನನ್ನ ಇಲ್ಲ. ಯಾಕೆ ಮಾಡಬಾರ್ದು? ಇವಾಗ ಅಕ್ಕಿ ಕೊಡೋದು BJP ಕೊಡ್ತೈತೆ, ಕಾಂಗ್ರೆಸ್ ಏನು ಕೊಡ್ತೈತೆ? ಕಾಂಗ್ರೆಸ್ ಅವರು ಇಲ್ಲಿ ರಾಜ್ಯದಲ್ಲಿ ಇತ್ತಂದಿದಾರಲ್ಲ ಫ್ರೀ ಭಾಗ್ಯ, ಏನು ಮಾಡ್ಬೇಕಾದ್ರೆ ದುಡ್ಡು ತುಂಬಕ್ಕೆ ಅನುಕೂಲ ಆಗ್ತಿದೆಯಲ್ಲ? ಏನು ಅನುಕೂಲ? ಇವಾಗ ಮಲಗಿರಿ ತಾಲೂಕು 5,000 ಎಕರೆ ಅವಾಗಲೇ ಡೀಲ್ ಆಗ್ತಾ ಐತೆ ಕಾಂಗ್ರೆಸ್ನವ್ರಿಗೆ, ಆಯ್ತೇನೋ? ಅದ್ರ ಕತೆ ಬೇರೆ. ಆಯ್ತು, ಮಾತಾಡಿ ಸಾಕು. ನಮಸ್ಕಾರ. ಪೆನ್ಷನ್ ಬರ್ತಾ ಇಲ್ಲ, ಸುಮಾರು ಜನಕ್ಕೆ ಪೆನ್ಷನ್ಗಳು ನಿಲ್ಲಿಸ್ಬಿಟ್ಟವ್ರೆ. ಆಮೇಲೆ ಮೋದಿದೆಲ್ಲ ನಿಲ್ಲಿಸ್ಬಿಟ್ಟವ್ರೆ, ಕೆಲವರು ಬರ್ತಾ ಇಲ್ಲ. ಈ ತಾಲೂಕು ಆಫೀಸ್ನವರು, ಆಮೇಲೆ ಅಗ್ರಿಕಲ್ಚರ್ ಆಫೀಸ್ನವರು ಯಾರಿಗೂ ಏನು ಕೊಡ್ತಾ ಇಲ್ಲ. ಎಲ್ಲ ಬಂದಿದ್ದೆಲ್ಲ ಅವರೇ ಇದು ಮಾಡ್ತಾವ್ರೆ. ಎಲ್ಲಿ ಯಾರಿಗಾನ ಸುಮಾರು 1,000 ಜನಕ್ಕೆ ನಿಲ್ಲಿಸ್ಬಿಟ್ಟವ್ರೆ, ಪೆನ್ಷನ್ ನಿಲ್ಲಿಸವ್ರೆ. ಅಗ್ರಿಕಲ್ಚರ್ ಆಫೀಸಲ್ಲಿ ಇದ್ಯಾವುದೋ ಬೆಳೆಗೆ ಬರೋ ನಷ್ಟ ಪರಿಹಾರ ನಿಲ್ಲಿಸ್ಬಿಟ್ಟವ್ರೆ. ಏನು ಮಾಡ್ತಾವ್ರೆ ಇವರು ಕಾಂಗ್ರೆಸ್ನವರು? ಹೇಳ್ರಿ ನೀವೇ. ಹಾಗಿದ್ದಲ್ಲಿ ಇವಾಗ ಕೇಂದ್ರದಲ್ಲಿ ಯಾರು ಬರಬೇಕು? ಬರ್ಬೇಕು, ಮೋದಿನೇ ಬರಲಿ ಬಿಡು. ಮೋದಿನೇ. ಏನಂದ್ರೆ ಅವ್ರೇನು ಪಾಪನು ಏನು ಯಾರನ್ನೂ ಲೆಕ್ಕ ಇಡಲ್ಲ, ಎಲ್ರಿಗೂ ಒಂದೇ ನೋಡ್ತಾರೆ. ಇವ್ರು ದುಡ್ಡು ಬಿದ್ದರೆ ಸಾಕು ಇವ್ರಿಗೆ, ಯಾರಿಗೂ ಏನು ನೋಡೋದಿಲ್ಲ. ಇವಾಗ ಏನು ಸಹಾಯ ಆಗ್ಬೋದಂತ? ಏನು ಸಹಾಯ ಸರ್ ಮಾಡ್ತಾರೆ, ದುಡ್ಡಿದ್ರೆ ಎಲ್ಲರೂ ಮಾಡ್ಕೊತಾರೆ ಅಷ್ಟೇ. ಸಹಾಯ ಏನಿದೆ ಹೇಳ್ರಿ? ಸರ್ಕಾರದಿಂದ ಕೊಡ್ತಾವ್ರೆ, ಬಡವ್ರಿಗೆ ಏನೋ ಸೇರ್ತಾ ಐತೆ. ಕೆಲವ್ರಿಗೆ ಅದು 100 ಜನಕ್ಕೆ 10 ಜನಕ್ಕೆ ಬರ್ತಾ ಇರೋದು. ಪೆನ್ಷನ್ನು ಯಾರಿಗೂ ಬರ್ತಾ ಇಲ್ಲ. ಅಗ್ರಿಕಲ್ಚರ್ ಆಫೀಸರಲ್ಲಿ ಏನೂ ಬರ್ತಾ ಇಲ್ಲ. ಮೋದಿ ದುಡ್ಡು 2,000 ಬಿತ್ತಲ್ಲ, ಅದು ಕೂಡ ಬರ್ತಾ ಇಲ್ಲ. ಅದು ಸರಿಯಾಗಿ ಎಲ್ಲ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಕಾಂಗ್ರೆಸ್ನವರು? ಹೇಳ್ರಿ ನೀವೇ. ಏನಾರು ಮಾಡಿದ್ದಾರಾ? ಸಿದ್ದರಾಮಯ್ಯರು 2,000 ಕೊಡ್ತೀವಿ ಅಂತ ಇನ್ಕ್ಲೂಡ್ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲವ್ರಿಗೆ 100 ಜನದಲ್ಲಿ 1,000 ಜನದಲ್ಲಿ 100, 150, 200 ಜನಕ್ಕೆ ಬರ್ತಾ ಇದೆ ಅಷ್ಟೇ. ಇನ್ಯಾರಿಗೂ ಏನು ಬರ್ತಾ ಇಲ್ಲ. ಅವ್ರೇನ ಬಂದೇನು ಮನೆಗೇನೋ ನಿಮ್ಗೇನು ಬರ್ತೈತೆ ಅಂತ ನೋಡ್ತಾವ್ರ ಸಿದ್ದರಾಮಯ್ಯರು? ಇಲ್ಲ, ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಘೋಷಣೆ ಮಾಡಿಬಿಟ್ಟು ಮನೇಲಿ ಕೂತ್ಕೊಂಡವ್ರೆ. ಏನು ಸರ್? ನಿಮ್ಮ ಹೆಸರು? ಪ್ರಕಾಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಗೆ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಉದ್ಧಾರ ಮಾಡ್ತಾ ಇದೆ. ಯಾವ ರೀತಿ ಉದ್ಧಾರ ಮಾಡ್ತಿದೆ ಹಂಗಿದ್ರೆ? ಅಕ್ಕಿ ಎಲ್ಲ ಹಣ ಕೊಡ್ತಾರೆ, ಅಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ಪ್ರಧಾನಮಂತ್ರಿ. ಅದೃಷ್ಟ ಯಾರಿದ್ರು ಅವ್ರು ಆಗ್ತಾರೆ. ನಿಮ್ಮ ಪ್ರಕಾರ ಅದೃಷ್ಟ ಯಾರಿಗೆ ಕೊಡ್ಬೇಕು ಈ ಸರಿ? ಮೋದಿ ಅವರು. ಹಂಗಿದ್ರೆ ಅಲ್ಲಿ ಮೋದಿ ಅವ್ರು ಆಗ್ಬೇಕು, ಇಲ್ಲಿ ಕಾಂಗ್ರೆಸ್ ಇರಬೇಕು. ಸಿದ್ದರಾಮಯ್ಯ. ಅಂದ್ರೆ ನೀವು ಮಿಶ್ರ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಗಂಗಾಧರ ಅಂತ. ಗಂಗಾಧರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮ ಬಿಜೆಪಿ. ಯಾಕೆ ಬಿಜೆಪಿ ಸರ್? ಬೇಕಾಗಿರೋದು ಅಷ್ಟೇ, ಮೋದಿ ಅವ್ರದ್ದು ಗ್ಯಾರಂಟಿ ಅಷ್ಟೇ. ಏನು ಅಂತ ಭರವಸೆ ಏನು ಸರ್ ಮೋದಿ ಅವ್ರ ಮೇಲೆ? ಇವಾಗ ದೇಶ ಉದ್ಧಾರ ಆಗುತ್ತಲ್ವಾ? ಯಾವ ರೀತಿ ಆಗಿದೆ ಇವಾಗ ನೋಡ್ತಾ ಇದ್ದೀರಲ್ವಾ? ಅದೇ ಉದ್ಧಾರ ಆಗ್ತಾರೆ, ಮಾಡ್ತಾ ಇರೋ ಕೆಲಸಗಳೆಲ್ಲ ಉದ್ಧಾರ ಆಗ್ತಾ ಐತೆ, ಅದರಿಂದ ಮೋದಿ. ಈಗ ಮತ್ತೊಮ್ಮೆ ಮೋದಿ ಅವ್ರು ಬಂದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಕಾಣ್ಬೋದು ದೇಶ ಇನ್ನು ಅನ್ಸುತ್ತೆ ನಿಮ್ಗೆ? ಇವಾಗ ಮಾಡ್ತಾ ಇರೋದು ನೋಡಿದ್ರೆ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನ ಅವರೇ ಮಾಡಿ ತೋರಿಸ್ತಾರೆ. ಓಕೆ, ಆಗಿದ್ದಲ್ಲಿ ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆಗಬೇಕು? ಸುಧಾಕರ್ ಅವರು. ಇಲ್ಲಿ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆ ಆದ್ರೆ ಅವರ ಮುಂದೆ ನಿಮ್ಮ ಬೇಡಿಕೆಗಳೇನು? ಕ್ಷೇತ್ರಕ್ಕಾಗಲಿ ಅಥವಾ ನಿಮ್ಮ ಗೌರಿಬಿದನೂರು ತಾಲೂಕಿಗಾಗಿರ್ಲಿ ಏನು ಅಭಿವೃದ್ಧಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿರೀಕ್ಷೆ ಮಾಡ್ತೀರಾ ಅವ್ರ ಹತ್ರ? ಇಲ್ಲ, ಅವರೇ ಮಾಡ್ತಾರೆ ಹೇಳಿ. ಸುಧಾಕರ್ ಗೊತ್ತಿರೋ ವಿಷಯನೇ ಎಲ್ಲಾನು ಏನು ಮಾಡಬೇಕು ಏನು ಅನ್ನೋದನ್ನ ಪ್ರಕಾರ ಈ ರೀತಿಯಾದದ್ದೊಂದು ಮಾಡಬಹುದು ಅಂತ ಅನ್ಸುತ್ತೆ. ಏನಿಲ್ಲ, ನಮ್ಗೆ ನೀರಿನ ಸಮಸ್ಯೆ ಐತೆ, ಅದನ್ನೇನಾದರೂ ತಂದರೆ ಶಾಶ್ವತ ನೀರಾವರಿ ಆಗುತ್ತೆ. ನಿಮ್ಮ ಹೆಸರು? ರಾಮಚಂದ್ರ ರೆಡ್ಡಿ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ. ಯಾಕೆ ಮೋದಿ ಅವರು ಸರ್? ಅವರೇ ಬರಬೇಕು ನಮಗೆ. ಅವರೇ ಬರಬೇಕು. ಏನು ಕಾರಣ? ಅಂತ ಕಾರಣ ಏನು ಅವರೇ ಬರಬೇಕು ಅನ್ನೋದಕ್ಕೆ? ಯಾಕಂದ್ರೆ ಅವರು ಎಲ್ಲ ಇದು ಮಾಡ್ತಾರಲ್ಲ, ಅದರಿಂದ.
ಓಕೆ, ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆಗಬೇಕು? ಎಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಯಾವ ರೀತಿ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸುಧಾಕರ್ ಅವರು ಬಂದರೆ ಇಲ್ಲಿ ಸಂಸದರಾಗಿ ಚೆನ್ನಾಗಿ ಮಾಡ್ತಾರೆ ಅವರು. ಈ ಚಿಕ್ಕಬಳ್ಳಾಪುರ ಕಾಲೇಜ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಗೌರಿಬಿದನೂರು ತಾಲೂಕಿಗೆ ಏನು ಬೇಕು ಅಭಿವೃದ್ಧಿ ಈ ರೀತಿಯಾಗಿ ಆಗಬೇಕು ಅನ್ನೋದಾದ್ರೆ? ಗೌರಿಬಿದನೂರಿಗೆ ಏನು ಮಾಡ್ತಾರೆ ನೋಡೋಣ. ಇನ್ನು ನೀವು ಕಾದು ನೋಡಬೇಕಿದೆ. ನೋಡಬೇಕಾಗಿದೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೆ ರಾಜ್ಯದಲ್ಲೂ. ಈಗ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಬಡವರು ಹೆಣ್ಮಕ್ಳಿಗೆ 2,000 ಆಗ್ತಾ ಇರೋದಾಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲ ಒಳ್ಳೆ ಯೋಜನೆಗಳು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ಬಾರಿ ನಮ್ಮ ಬೆಂಬಲ ಕಾಂಗ್ರೆಸ್. ಹಾಗಿದ್ದಲ್ಲಿ ಪ್ರಧಾನಿ ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಅವರು ಆಗಬೇಕು ಸರ್? ರಾಹುಲ್ ಗಾಂಧಿ ಅವರು ಈಗಿರೋ ದೇಶದ ಪರಿಸ್ಥಿತಿಯಲ್ಲಿ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರಾದರೆ ಒಳ್ಳೆಯದು. ಹಾಗಿದ್ದಲ್ಲಿ ಇವಾಗ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಹೌದು. ದೇಶಕ್ಕೆ ಯಾವ ರೀತಿಯಾದ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು? ಇದು ಮೊದಲು ಏನು UPA 1 UPA 2 ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇತ್ತು, ಈಗ ನರೇಗಾ ಯೋಜನೆ ಆಗಿರ್ಬೋದು, ಎಲ್ಲ ಕೆಲವು ಯೋಜನೆಗಳೆಲ್ಲ ಕೇಂದ್ರ ಸರ್ಕಾರ ಚೆನ್ನಾಗಿ ಮಾಡ್ತಾ ಇತ್ತು. ಈಗ ಎಲ್ಲ ಯೋಜನೆಗಳೆಲ್ಲ ಅವೆಲ್ಲ ಹಣ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದರೆ ಆ ಯೋಜನೆಗಳೆಲ್ಲ ಕಂಟಿನ್ಯೂ ಆಗ್ತಾ ಇತ್ತು. ಹಾಗಿದ್ದಲ್ಲಿ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೀವು ರಕ್ಷಾ ರಾಮಯ್ಯ ಅವ್ರಿಗೆ ವೋಟ್ ಮಾಡಬೇಕು? ಅಭ್ಯರ್ಥಿ ಯಾರೇ ಆಗಲಿ ಕಾಂಗ್ರೆಸ್. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅವರು, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಅನ್ನಭಾಗ್ಯ ಯೋಜನೆ, ಬಸ್ ಪಾಸ್ ಆಗಿರಲಿ, ಎಲ್ಲದಕ್ಕೂ ಮಹಿಳೆಯರಿಗಾಗಲಿ 2,000 ಆಗಿರಲಿ ಅನುಕೂಲ ಆಗ್ತಾಯಿದೆ, ಬಡವ್ರಿಗೆ ಅನುಕೂಲ ಆಗ್ತಾಯಿದೆ. ಇವ್ರು ಬಂದುಬಿಟ್ಟು ಎಲ್ಲದಕ್ಕೂ ಟೋಲ್ ಆಗಿರಲಿ ಏನೇ ಆಗಿರಲಿ, ಇವಾಗ ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಟೋಲ್ ಏನಕ್ಕೆ ಬರೋದು? 3 ಮಂತ್ಸ್ಗೆ ಒಂದ್ಸಲಿ ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ. ಟೋಲ್ ಏನಕ್ಕೆ ಬರಬೇಕಾಗಿರೋದು? ಮುಂಚೆ ಇದ್ದಿದ್ದು ಟೋಲ್ ಎಲ್ಲ ಈಗೆಲ್ಲ ಬರ್ತಾ ಇದೆ. ಅದು ನಮ್ಮ ಬೆಂಬಲ ಕಾಂಗ್ರೆಸ್. ಓಕೆ, ಈ ಬಾರಿ ಪ್ರಧಾನಿ ಯಾರಾಗಬೇಕು ಸರ್ ನೀವು? ರಾಹುಲ್ ಗಾಂಧಿ. ಯಾಕೆ? ಒಂದೆರಡು ಕಾರಣಗಳನ್ನು ಕೊಡೋದಾದ್ರೆ. ರಾಹುಲ್ ಗಾಂಧಿ ಅಂದರೆ ಮುಂಚೆ ಅವರು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದರು. ಅವ್ರ ತಾಯಿಯವರಾಗಿರ್ಬೋದು, ತಾಯಿಯವರು ಅಜ್ಜಿಯವರಾಗಿರ್ಬೋದು, ಅದೇ ಥರ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಮಗೆ ಇದಾಗುತ್ತೆ, ಅನುಕೂಲ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವರು. ಏನು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಕಾಂಗ್ರೆಸ್ ಕಡೆಯಿಂದ? ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲ ಇವಾಗ ಗೊಬ್ಬರ ಆಗಿರ್ಬೋದು, ಎಷ್ಟು ರೇಟ್ ಇದ್ದು ಎಷ್ಟಾಗೋಗಿದೆ, ವ್ಯವಸಾಯ ಮಾಡೋರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲರೂ ನಾನು ರೈತ ಅಂತಾರೆ. ರೈತ ಅನ್ನೋರು ಯಾರೂ ವ್ಯವಸಾಯ ಮಾಡ್ತಾ ಇಲ್ಲ. ಮಾಡೋರಿಗೆ ಗೊತ್ತಾಗುತ್ತೆ, ವ್ಯವಸಾಯ ಮಾಡೋರಿಗೆ. ಇವಾಗ ಗೊಬ್ಬರ ಆಗಿರ್ಬೋದು, ಇವಾಗ 1,700 ರೂಪಾಯಿ ಒಂದು ಮೂಟೆ, ಆಗ 900 ರೂಪಾಯಿ ಒಂದು DAP ಮೂಟೆ ಇದ್ದಿದ್ದು 1,700 ರೂಪಾಯಿ ಆಗಿದೆ. ಏನು ಉಳಿತೈತೆ ರೈತನಿಗೆ? ರೈತ ವ್ಯವಸಾಯ ಮಾಡೋನಿಗೆ ಗೊತ್ತಾಗುತ್ತೆ ಅಷ್ಟೇ. ಸುಮ್ಮನೆ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ನಾನು ರೈತ ಅಂದ್ಬಿಟ್ಟು, ಯಾರಿಗೂ ಗೊತ್ತಾಗಲ್ಲ. 1 ಎಕರೆ ಬೆಳೆ ತೆಗಿಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ? ಒಂದು 4-5 ತಿಂಗಳಾಗುತ್ತೆ. 4-5 ತಿಂಗಳಿಗೆ ಎಷ್ಟು ಬರುತ್ತೆ ಅಂದ್ರೆ ರೈತ ಕಷ್ಟ ಬೀಳೋನಿಗೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನಂತ್ ಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ರಕ್ಷಾ ರಾಮಯ್ಯ. ಆದರೆ ಸೆಂಟ್ರಲಲ್ಲಿ ಮೋದಿ ಅವರೇ ಬರಬೇಕು. ಯಾಕಂದರೆ ಮೋದಿ ಅವರು ಮಾಡಿರುವಂಥ ದೇಶವನ್ನು ಅಭಿವೃದ್ಧಿ ಮಾಡುವಂಥ ಏಕೈಕ ಕೆಲಸ ಮಾಡಿರುವಂತೆ ನಮ್ಮ ಮೋದಿಜಿ. ಇವಾಗ ಮೋದಿ ಅವರು ಬರಬೇಕು ಅಂದರೆ ನೀವಿಲ್ಲಿ ಏನು ಏನಂದರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಮೋದಿಜಿಯವರ ಬೆಂಬಲ ಕಡಿಮೆ ಇದ್ದು, ಈ ರಕ್ಷಾ ರಾಮಯ್ಯವರು ಈಗ ತಾನೇ ಅಂದರೆ ಆ್ಯಕ್ಚುಲಿ ನಮಗೆ ಬರಬೇಕಾಗಿದ್ದು ನಮ್ಮ ಶಿವಶಂಕರ್ ರೆಡ್ಡಿ ಸರ್ ಅವ್ರಿಗೆ. ಯಾಕೆಂದರೆ ಅವರು 5 ಬಾರಿ ಸತತವಾಗಿ ಇದೇ ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ಆದರೆ ಏನೋ ಹೈಕಮಾಂಡ್ ಪ್ರಕಾರ ಅವ್ರಿಗೆ ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಮಗೇನು ಬೇಸರ ಇಲ್ಲ. ನಾವು ಪಕ್ಷವನ್ನು ನಾವು ಬೆಂಬಲಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀರಾ ಇಲ್ಲಿ ಕ್ಷೇತ್ರದಲ್ಲಿ? ಆದರೆ ಸೆಂಟ್ರಲಲ್ಲಿ ಮೋದಿ ಅವರು ಬರಬೇಕು. ಯಾಕಂದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ತಿರುವಂಥ ಕೆಲಸಗಳು ಮಾಡಿರುವಂಥ ಏಕೈಕ ವ್ಯಕ್ತಿ ನಮ್ಮ ಮೋದಿಜಿಯವರು. ಯಾವ ರೀತಿಯಾದ ಅಭಿವೃದ್ಧಿ ಆಗ್ಬೋದು ಸರ್ ಮೋದಿ ಅವರು ಬಂದರೆ? ದೇಶದ ಆರ್ಥಿಕತೆಯಾಗಿ ಮುಂದುವರೆದಿದೆ. ಮತ್ತು ದೇಶದಲ್ಲಿ ಎಲ್ಲಿ ಈಗ ನೀವು ಇಷ್ಟೋ ವರ್ಷಗಳಿಂದ ನಾವು ಶ್ರೀರಾಮ ಅಂತ ಹೇಳ್ತಾ ಇದ್ವಿ. ಆದರೆ ರಾಮ ಮಂದಿರ ಯಾವ ಪಕ್ಷದಲ್ಲಿದ್ದರೂ ಯಾರೂ ಮಾಡಿರಲಿಲ್ಲ. ಮೋದಿಜಿಯವರು ಅದನ್ನು ಅಭಿವೃದ್ಧಿ ಮಾಡಿಬಿಟ್ಟು ಆಲ್ರೆಡಿ ಎಷ್ಟೋ ಜನ ಅಲ್ಲಿಗೆ ವಿಸಿಟಿಂಗಿಗೆ ತುಂಬ ಬೆಂಬಲವನ್ನು ಕೊಡ್ತಾರೆ. ಮತ್ತು ಅಲ್ಲಿ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ಅದೇ ಅಂತಲ್ಲ, ಎಲ್ಲಿ ಎಕನಾಮಿಕಲಿ ಡೆವಲಪ್ಮೆಂಟ್ ಎಲ್ಲಿದೆಯೋ ಅಲ್ಲೆಲ್ಲ ಎಕನಾಮಿಕಲಿ ಡೆವಲಪ್ಮೆಂಟ್ ಮಾಡ್ತಿರೋದೇ ಮೋದಿಯವರು. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು?
ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಯಾವ ಪಕ್ಷಕ್ಕೆ? ನಾವು ಅಂಥವರಲ್ಲ, ನಾವು ಸಂಸದೆ ಮಾತಾಡಬೇಕು. ಇಲ್ಲಿ ಆದರೆ ನಿಮ್ಮ ಬೆಂಬಲ ಸೂಚಿಸ್ಬೋದಲ್ವಾ, ಕಾಂಗ್ರೆಸ್ಗ ಬಿಜೆಪಿಗ ಅಂತ? ಅಂತಿಲ್ಲ ಸರ್. ಪ್ರಧಾನಮಂತ್ರಿ ಯಾರಾಗಬೇಕು? ಯಾರೋ ಆದರೆ ನಮ್ಮ ಕಷ್ಟ ಬೀಳಬೇಕು ಸಮಯ, ನಾವು ಕಷ್ಟ ನೀವು ಪಡಲೇಬೇಕು ಅಂತ. ಕಡಲೇಬೇಕು ಸಮಯ. ಯಾರು ಬಂದರೆ ಓಕೆ ಅನ್ಸುತ್ತೆ ನಿಮ್ಗೆ? ಯಾರು ಬಂದರೂ ನಮ್ಮ ಕಷ್ಟ ಸಿಗೋಕ್ಕಾಗಲ್ಲ ಸರ್. ನಮ್ದು ಕಷ್ಟ ಇದನ್ನೇ ಇರ್ತೈತೆ. ನಾವು ಕೆಲಸ ಮಾಡಬೇಕು, ಜೀವನ ಮಾಡಬೇಕು. ನಮಸ್ಕಾರ. ನಮಸ್ಕಾರ, ಹೇಳಿ. ಟಿಫನ್ ಆಯ್ತೇನೋ? ಆಯಿತು. ಓಕೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಮೋದಿಗೆ. ಮೋದಿಗೆ. ಯಾಕೆ ಮೋದಿ ಅವರು? ಮೋದಿ ಎಲ್ಲರಿಗೂ ಬಡವ್ರಿಗೆ ಎಲ್ಲ ಇದು ಸಹಾಯ ಮಾಡ್ತಾನೆ, 2,000 ದುಡ್ಡು ಕೊಡ್ತಾನೆ, 4 ತಿಂಗಳು ಕುಡಿಸುತ್ತೆ. ದೇಶ ಎಲ್ಲ ಇಲ್ದಿದ್ರೆ ಕೊರೋನಾ ಟೈಮಲ್ಲಿ ಚೆನ್ನಾಗಿ ಇದು ಮಾಡವನೆ. ಇಲ್ದಿದ್ರೆ ನಮ್ಮನ್ನೆಲ್ಲ ಕಡಿಮೆ ಮಾಡ್ತಾ ಇದ್ರು. ಕೊರೋನಾ ಟೈಮ್ ಚೆನ್ನಾಗಿ ಸಪ್ಲೈ ಮಾಡೋನು, ಒಂದು ಔಷಧ ಇಂಜೆಕ್ಷನ್ಗಳು ಎಲ್ಲ ಮಾಡೋನು. ಸಹಾಯ ಮಾಡೋರಾ? ಸಹಾಯ ಮಾಡೋನು ಮೋದಿ. ಈ ಸರಿ ಹಂಗಿದ್ರೆ ಮತ್ತೆ ಮೋದಿ ಅವರೇ ಬರಬೇಕು ಅಂತೀರಾ? ಮತ್ತೆ ಮೋದಿನೇ ಗ್ಯಾರಂಟಿ. ಮೋದಿ ಏನ್ ಸಹಾಯ ಆಗುತ್ತೆ ಮತ್ತೆ ಅವ್ರು ಬಂದ್ರೆ? ಏನು ಗಲಾಟೆ ಇರಲ್ಲ, ಏನು ಇರಲ್ಲ, ಚೆನ್ನಾಗಿ ಮಾಡ್ತಾನೆ. ಅಪ್ಪಿಗೆ ಮಕ್ಕಳಿಲ್ಲ, ಮರಿ ಇಲ್ಲ, ಏನಿಲ್ಲ ಅಪ್ಪನಿಗೆ. ಚೆನ್ನಾಗಿ ಮಾಡ್ತಾನೆ ಅಪ್ಪ ಮೋದಿ ಮಾತ್ರ ಗ್ಯಾರಂಟಿ. ಹಂಗಿದ್ರೆ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಡ್ತೀರಾ? ಇಲ್ಲಿ ಸುಧಾಕರ್ ಅವ್ರು ನಿಂತಿದ್ದಾರೆ ಬಿಜೆಪಿಗೆ, ಅವ್ರಿಗೆ ಓಟ್ ಹಾಕ್ತೀರಾ? ಹಂಗಿದ್ರೆ ಗ್ಯಾರಂಟಿ ಆಗ್ತದೆ. ಹಂಗಿದ್ರೆ ಇವಾಗ ನಿಮ್ಮ ತಾಲೂಕಾಗಿರ್ಲಿ ಅಥವಾ ಇಲ್ಲಿ ಕ್ಷೇತ್ರಕ್ಕಾಗಿರ್ಲಿ ಏನು ಉಪಯೋಗ ಆಗುತ್ತೆ? ಏನೋ ಮಾಡ್ತಾನೆ ಅಪ್ಪ. ನಮಸ್ಕಾರ, ನಿಮ್ಮ ಹೆಸರು? ಮೊಹಮ್ಮದ್ ಜುನೈದ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಬಿಜೆಪಿನ? ಅದು ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಯಾರು ಬಂದರೆ ಒಳ್ಳೇದಾಗುತ್ತೆ? ಮೋದಿನಾ ಅಥವಾ ರಾಹುಲ್ ಗಾಂಧಿ ಖರ್ಗೆ ಅವ್ರು ಬರಬೇಕಾ? ಯಾರಾದರೂ ಬಂದರೂ ಓಕೆ. ಯಾರು ಬಂದರೂ ಓಕೆ. ಅಂದರೆ ಏನು ಅಭಿವೃದ್ಧಿ ಕಡೆ ಏನು ನಿಮ್ಮ ಇದಿಲ್ಲ ಹಂಗಿದ್ರೆ ನಿಮ್ಮ ಥಾಟ್ಸ್? ಏನಿಲ್ಲ, ಯಾರಾದರೂ ಬರಲಿ, ಏನಾದರೂ ಆಗಲಿ, ಆದರೆ ಮತ ಹಾಕ್ತೀರಾ ಒಟ್ಟಿನಲ್ಲಿ? ಹಾಕ್ತಿದೆ. ಓಕೆ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಖಲೀಲ್. ಖಲೀಲ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಏನು ಮಾಡ್ತೀರಾ ಸರ್? ಏನೋ ಒಂದು ಇದು ಅಷ್ಟೇ. ಕಾಂಗ್ರೆಸ್ಗೆ ನಾವು ಹಾಕೋದು. ಕಾಂಗ್ರೆಸ್ಗೆ ನೀವು ಹಾಕೋದು. ಏನು ಅಭಿವೃದ್ಧಿ ಆಗುತ್ತಾ ಕಾಂಗ್ರೆಸ್ ಹಾಕಿದ್ರೆ ಅನ್ನೋದು ಭರವಸೆ ನಿಮಗೆ? ಭರವಸೆ ಅಂದರೆ ಫಸ್ಟ್ನಿಂದ ದೊಡ್ಡವ್ರನಿಂದ ಇದು ಹಾಕ್ತಾರೆ. ನಾವು ಕಾಂಗ್ರೆಸ್ಗೆ ಹಾಕೋದು, ಬೇರೆದೇನು ಇದಿಲ್ಲ ಮಾತಿ ಕೇಳೋದು. ಏನು ಉಪಯೋಗಗಳೇನಿದೆ ಕಾಂಗ್ರೆಸ್ ಬರೋದ್ರಿಂದ? ಅಂದರೆ ಏನೋ ಸರ್, ಇವಾಗ ಏನೋ ಅನುಕೂಲ ಮಾಡ್ತಾ ಇದ್ದಾರಲ್ಲ ಸರ್. ಏನೋ ಅಕ್ಕಿ ಇದು ಏನೋ ಬಡವರಿಗೆ ಸ್ವಲ್ಪ ಇದು ಮಾಡಿಕೊಡ್ತಾ ಇದ್ದಾರಲ್ಲ, ಏನೋ ಮಾಡಲಿ, ಮುಂದಕ್ಕೆ ಕಾಂಗ್ರೆಸ್ ಬರಬೇಕು ಅಂತ. ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಯಾರನ್ನ ಆಗಲಿ ಸರ್, ಪ್ರಧಾನಮಂತ್ರಿ ಯಾರಾದ್ರೂ ನಮಗೇನಿದಿಲ್ಲ ಮಾತಿಗೆ ಹೇಳೋದು. ಅವರಾದ್ರೂ ಪರವಾಗಿಲ್ಲ, ಇವರಾದ್ರೂ ಪರವಾಗಿಲ್ಲ. ಮೋದಿ ಅವರಾಗಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರಾಗಬೇಕಾ ಇಲ್ಲ ಖರ್ಗೆ ಅವರಾಗಬೇಕಾ? ನಮಗೆ ಇದು ರಾಹುಲ್ ಗಾಂಧಿ ಆದ್ರೂ ಪರವಾಗಿಲ್ಲ, ಮೋದಿ ಆದ್ರೂ ಪರವಾಗಿಲ್ಲ. ಅದರಲ್ಲಿ ಏನಿದೆ ಸರ್, ನಾವು ಜೀವನ ಒಳ್ಳೇದು ಮಾಡಬೇಕು ಅಷ್ಟೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುಜ್ಜಿಯನ್ ಮೋಹನ್ ರಾವ್ ಅಂತ. ಓಕೆ, ನಿಮ್ಮ ಬೆಂಬಲ ಯಾರಿಗೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ? ಬೆಂಬಲ ಅಂತ ಕ್ವಶನ್ ಅಲ್ಲ, ಒಳ್ಳೆಯ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರನೇ ಬೆಂಬಲ ಕೊಡೋದು. ಆ ಪಾರ್ಟಿ ಈ ಪಾರ್ಟಿ ಅಂತ ಯಾರಿಗೂ ಇದಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಮಗೆ ಕೆಲಸ ಆಗಬೇಕು, ಊರಿಂದ ಇಂಪ್ರೂವ್ಗಳು ಆಗಬೇಕು, ಇದು ಮಾಡಬೇಕು. ಪ್ರಧಾನಮಂತ್ರಿಗಳು ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿನೇ ಇರಲಿ, ಪ್ರಧಾನಮಂತ್ರಿ ಅಭ್ಯಂತರ ಏನಿಲ್ಲ. ಮೋದಿ ಅವರು ಆಗಬೇಕು. ಓಕೆ, ಇವಾಗ ನೀವೇನು ಹೇಳಿದ್ರಿ, ಆ ವ್ಯಕ್ತಿಯನ್ನು ನೋಡಬೇಕು ಅಂತಂದ್ರಿ. ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆ ರಕ್ಷಾ ರಾಮಯ್ಯ ಅವ್ರು ನಿಂತಿದ್ದಾರೆ. ನೀವು ವ್ಯಕ್ತಿಯಾಗಿ ಅವ್ರನ್ನ ನೋಡಿರ್ತೀರಿ, ಯಾವುದೇ ಪಾರ್ಟಿ ಅನ್ನೋದಕ್ಕಿಂತ ಆ ವ್ಯಕ್ತಿಯಾಗಿ ಅವ್ರನ್ನ ನೋಡಿರ್ತೀರಾ. ಸೊ ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಸುಧಾಕರ್ ಬಂದ್ರೆ ಒಳ್ಳೆ. ಸುಧಾಕರ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ವ್ಯಕ್ತಿಯಾಗಿ ಅವ್ರನ್ನ ನೋಡಿದ್ದೀರಾ ನೀವು? ನೋಡಿದ್ದೀವಿ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಮತ್ತೆ ಸುಧಾಕರ್ ಅವ್ರು ಬಂದರೆ? ಸುಧಾಕರ್ ಬಂದರೆ ಏನಪ್ಪ ಅಂದರೆ ಆಸ್ಪತ್ರೆ ಆರೋಗ್ಯದ್ದು ಅವರು ತಿಳುವಳಿಕೆ ಇರೋರು ಮಾಡಿರೋದು ಚೆನ್ನಾಗಿರ್ತೈತೆ. ಚೆನ್ನಾಗಿರುತ್ತೆ. ನಮಸ್ಕಾರ. ನಿಮ್ಮ ಹೆಸರು? ಶಂಕರ್ ರಾವ್ ಅಂತ. ಶಂಕರ್ ರಾವ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಮೋದಿಗೆ. ಮೋದಿಗೆ. ಯಾಕೆ ಮೋದಿ? ಮೋದಿ ಅಂದರೆ ಇವಾಗ ಇರೋ ಸಿಚುವೇಶನಲ್ಲಿ ಅವರೇ ಸ್ವಲ್ಪ ಟ್ಯಾಲೆಂಟ್ ಪರ್ಸನ್ನು. ಅವ್ರಿಗೆ ಇದೆ. ಅವ್ರಿಗೆ ಇದೆ. ಯಾವ ರೀತಿಯಾಗಿ ಇವಾಗ ಒಳ್ಳೇದಾಗುತ್ತೆ ಅವರು ಮೋದಿ ಅವ್ರು ಬಂದರೆ ಅಂತ ಅನ್ಸುತ್ತೆ? ಅಂದರೆ ನಮ್ಗೆ ಇವಾಗ ಇರೋ ಇದರಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾಗೆ ಅವರೇ ಪ್ರಧಾನಮಂತ್ರಿ ಆದರೆ ಒಳ್ಳೇದು ಅನಿಸುತ್ತೆ ನಮಗೆ. ಅಷ್ಟು ಅನುಭವ ಇರೋರು, ತಿಳುವಳಿಕೆ ಇರೋರು, ಮುಂದಾಲೋಚನೆ ತುಂಬ ಇದೆ. ಓಕೆ, ಹಾಗಿದ್ದಲ್ಲಿ ಬಿಜೆಪಿ ಬರಬೇಕು ಅಂತ ಅಂತೀರಾ? ಅಂತೀವಿ. ಇಲ್ಲಿ ಸಂಸದರಾಗಿ ಬಿಜೆಪಿಯಿಂದ ನೀವು ಆಯ್ಕೆ ಮಾಡಬೇಕು ಅಂತಂದರೆ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಆಯ್ಕೆ ಮಾಡಬೇಕು. ಹಾಗಿದ್ರೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸುಧಾಕರ್ ಅವರಿದ್ದಾರೆ. ಸೊ ಬಿಜೆಪಿ ಅಂತಂದರೆ ನೀವು ಸುಧಾಕರ್ ಅವ್ರಿಗೆ ವೋಟ್ ಮಾಡಬೇಕು. ಹಾಗಿದ್ರೆ ಮಾಡಬೇಕು, ಬಟ್ ನಾವು ಪರ್ಸನ್ನು ವ್ಯಕ್ತಿಗತ ನೋಡಬೇಕಂದ್ರೆ ನಾವು ರಕ್ಷಾ ರಾಮಯ್ಯ ನೋಡಬೇಕು, ಒಂದ್ಸಲ ಹೊಸದಾಗಿ ನೋಡಬೇಕಾಗುತ್ತೆ. ಇವರು ಸುಧಾಕರ್ ಅವರು ಕೋವಿಡಲ್ಲಿ ಮಾಡಿರೋದು ಅವು ಇವೆಲ್ಲ ಗೊತ್ತಿದೆ, ಏನು ಅಷ್ಟೇನು ಇದಿರಲಿಲ್ಲ.
ಒಂದ್ಸಲಿ ಹೊಸ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡೋಣ ಅಂತ ಒಂದು ಅಭಿಪ್ರಾಯ. ಹಾಗಿದ್ದಲ್ಲಿ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಅವರು ಬರಬೇಕು. ಏನು ಅಭಿವೃದ್ಧಿಯನ್ನು ತಂದುಕೊಡ್ಬಹುದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಅವರು ಬಂದರೆ ಇವಾಗ ಇಲ್ಲಿ? ಅವ್ರ ಮನಸ್ಸಲ್ಲಿ ಏನಿರುತ್ತೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಪ್ರಕಾರ ಈ ರೀತಿಯಾಗಿ ತಂದುಕೊಟ್ರೆ ಒಳ್ಳೇದಾಗುತ್ತೆ ಅನ್ಸೋದಾದ್ರೆ? ಈ ರೀತಿಯಲ್ಲಿ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ನೀರಿನ ಅನುಕೂಲ ಇಲ್ಲ, ಸರಿಯಾಗಿ ಪ್ರಜೆಗಳಿಗೆ ಯಾವುದೂ ಇದೇನಿಲ್ಲ. ಏನಾದರೂ ಅನುಕೂಲ ಮಾಡ್ತಾರೆ ಅಂತ ನಮ್ಮ ಭಾವನೆ ಅಷ್ಟೇ. ನೀರಾವರಿ ಬಗ್ಗೆ ಹಾಗೆ ಇಂಡಸ್ಟ್ರೀಸ್ ಅಷ್ಟೇ. ನಮಸ್ಕಾರ, ನಿಮ್ಮ ಹೆಸರು? ಶಿವಪ್ರಸಾದ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಾವು ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್? ನಾವು ಅವತ್ತಿಂದ ಕಾಂಗ್ರೆಸ್. ಏನು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಕಾಂಗ್ರೆಸ್ ಬಂದರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಕಾಂಗ್ರೆಸ್ಸಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಸ್ ಫ್ರೀ ಬಿಟ್ಟಿದ್ದಾರೆ, ಲೇಡೀಸ್ಗೆ 2,000 ಕೊಡ್ತಾ ಇದ್ದಾರೆ. ಆಮೇಲೆ ಏನಪ್ಪ ಅದು ಎಜುಕೇಷನ್ ಮಾಡಿರೋರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಕೆಲಸ ಇಲ್ಲದೆ ಇರೋರಿಗೆ. BJP ಕೆಲಸ ಕೊಡ್ತೀವಿ ಅಂತೇಳಿ ಕೆಲಸ ಕೊಟ್ಟಿಲ್ಲ. 2 ಲಕ್ಷ 3 ಲಕ್ಷ ಕೆಲಸ ಕೊಡ್ತೀವಿ ಅಂತ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಯಾವುದೂ ಮಾಡಿಲ್ಲ. ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಅವರು ನಿಂತಿದ್ದಾರೆ, ಹೊಸಬರಿದ್ದಾರೆ. ನಿಮ್ಮ ಏನು ಅನಿಸುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕಾಂಗ್ರೆಸ್ ಅನಿಸುತ್ತೆ. ಕಾಂಗ್ರೆಸ್ ಯಾವ ರೀತಿಯಾಗಿ ಅಭಿವೃದ್ಧಿ ಆಗೋದು ಅನಿಸುತ್ತೆ ಕ್ಷೇತ್ರ? ಇವಾಗ ಸಂಸದರಾಗಿ ಇಲ್ಲಿ ರಕ್ಷಾ ರಾಮಯ್ಯ ಅವರ ಆಯ್ಕೆ ಮಾಡ್ತಾರೆ ಸರ್, ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಂಜುಂಡಪ್ಪ ಅಂತ ಹೇಳ್ಬಿಟ್ಟು. ನಂಜುಂಡಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಾವು ಎಲ್ಲ BJPಗೆ ವೋಟ್ ಹಾಕ್ತೀವಿ. BJPಗೆ ವೋಟ್ ಹಾಕ್ತಾ ಇದ್ದೀವಿ. BJPಗೆ ವೋಟ್ ಹಾಕ್ತೀವಿ. ಯಾಕೆ ಸರ್ BJP? ಯಾಕೆ BJPನ ಚೂಸ್? ಯಾಕೆ BJP ಅಂತ ಅಂದಾಗ ಇಡೀ 500 ವರ್ಷಗಳಿಂದ ಸಾಧನೆ ಮಾಡದೇ ಇರೋವಂಥ ಸಾಧನೆನ ಇವರು ನರೇಂದ್ರ ಮೋದಿ ಅವರು ಮಾಡ್ಯವ್ರೆ. ಏನು ಅದು ಆ ಸಾಧನೆ ಏನು? ಆ ಸಾಧನೆ ಏನು ಅಂತಂದರೆ ರಾಮ ಮಂದಿರ ನಿರ್ಮಾಣ. ಹಾಗಿದ್ದಲ್ಲಿ ರಾಮ ಮಂದಿರ ಒಂದೇ ಕಾರಣ ಸಾಕ ನೀವು ಮೋದಿ ಅವ್ರಿಗೆ? ಬರೀ ರಾಮ ಮಂದಿರನೇ ಅಲ್ಲ, ಇಡೀ ದೇಶದಲ್ಲಿ ಕೆಲವು ಬದಲಾವಣೆಗಳನ್ನು ತಂದವ್ರೆ. ಆ ಬದಲಾವಣೆಗಳನ್ನು ನೋಡಿ BJPಗೆ ವೋಟ್ ಮಾಡಬೇಕು. ಯಾವ ರೀತಿಯಾದ ಬದಲಾವಣೆಗಳು ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾವ ರೀತಿ ಅಂತ ಅಂದಾಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನಿತ್ತು ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಇವ್ರದ್ದೇ ಒಂದು ಹೊಸ ಕಾನೂನುಗಳನ್ನು ತಂದು ಜನಕ್ಕೆ ಒಳ್ಳೆ ಇದು ಮಾಡವ್ರೆ.